ನಮಸ್ಕಾರ ವೀಕ್ಷಕರೇ. ಧಾರವಾಡ ರಾಮಾಪುರದ ಆ ಸುಟ್ಟ ಕಾರು ಸುಟ್ಟ ವ್ಯಕ್ತಿಯ ಕಥೆ ಅನ್ನುವ ಈ ವಿಶೇಷ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಹೇಳ್ತಾರಲ್ಲ, ಕಾಮಾತುರಾಣಂ ನ ಲಜ್ಜ ಅಂದ್ರೆ ಅಲ್ಲಿ ಭಯನೂ ಇರಲ್ಲ, ಲಜ್ಜೆನೂ ಇರಲ್ಲ ಅನ್ನೋ ಅರ್ಥದಲ್ಲಿ. ಇಲ್ಲಿ ಧಾರವಾಡದಲ್ಲಿ 23-24ನೇ ತಾರೀಕು ಇಲ್ಲಿ ಧಾರವಾಡದಲ್ಲಿ ರಾಮಾಪುರ ಕಾಡಿನಲ್ಲಿ ಒಂದು ಸುಟ್ಟ ಗಾಡಿ, ಆ ಗಾಡಿನಲ್ಲಿ ಒಬ್ಬರ ಶವ ಅಂದ್ರೆ ಸುಟ್ಟು ಕರಕಲಾಗಿತ್ತು. ಸಾಕ್ಷಿ ನಾಶ ಮಾಡಲಿಕ್ಕೆ ಆ ಬೈಲಹೊಂಗಲ ಕಡೆಯಿಂದ ತಂದು ಇಲ್ಲಿ ಕಾರ್ನಲ್ಲಿ ಹಾಕಿ ಸುಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ. ಆತ ಬೇರೆ ಯಾರು ಅಲ್ಲ, ಒಳ್ಳೆ ಅಂದ್ರೆ ಹೆಸರುವಾಸಿ ಅಲ್ಲಿ ಹುಡುಕೇರಿಯವರು. ಆತ ಮಾಜಿ ಶಾಸಕ, ಬೈಲಹೊಂಗಲ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಅವರ ಮಗ ರಾಜೀವ್ ಬೋಳಶೆಟ್ಟಿ ಅಂತ ಹೇಳಿ. ಒಂದು ಹೆಣ್ಣಿನೊಡನೆ ಅಕ್ರಮ ಸಂಬಂಧ. ಆಕೆ ಮುನಿರಾ ಶರೀಫ್ ದಿಲ್ಲು ನಾಯ್ಕ ಅಂತ ಹೇಳಿ ನೀವು ನೋಡ್ಬೋದು. ಇಲ್ಲಿ ಆ ಆಕೆಯ ಮಗ, ಈಗ ಅದನ್ನ 17 ವರ್ಷ ಆಗಿರೋದ್ರಿಂದ ನಾವು ಫೋಟೋ ತೋರಿಸ್ತಾ ಇಲ್ಲ. ಇಲ್ಲಿ ಈ ಸಂಬಂಧ ಸಾಕು ಅಂತ ಹೇಳಿ ಆಕೆ ಹೇಳ್ತಾಳೆ, ಅಕ್ರಮ ಸಂಬಂಧ ಬೇಡ, ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಹೇಳಿ. ಇಲ್ಲಿ ಅದು ಹೇಳಲಿಲ್ಲ ಕಡೆಗೆ ಒಂದು 2 ಲಕ್ಷ ರೂಪಾಯಿದ ಹಣದ ವ್ಯವಹಾರ ಅಂತ ಹೇಳಿ ಕೊಡು ತಗೊಳೋದು ಇರ್ತದಲ್ಲ, ಕೊಟ್ಟ ಮೇಲೆ ಹೇಳ್ತಾರಲ್ಲ, ಯಾವಾಗಲೂ ಮೀನಿಗೆ ಎರೆಹುಳ ಹಾಕಿದಾಗೆ ಅದು ಎಳ್ಕಂತದ್ದು ಅಂತ, ಅಂದ್ರೆ ಬಾಯಿ ತೆಗೆಯೋದಕ್ಕೆ ಅದು ಅನುಭವಿಸ್ತದೆ ಅನ್ನೋ ಅರ್ಥದಲ್ಲಿ. 2 ಲಕ್ಷಗೋಸ್ಕರ ಮುಲಾಜಿಗೆ ಬರೋದು ಹೋಗೋದು ಇರ್ತದೆ. ಕಡೆಗೆ ಈ ಮುನಿರಾಗೆ ಸಾಕಾಗಿರ್ತದೆ. ಹೇಳ್ದಲ್ಲ, ಅವಶ್ಯಕತೆ ಬಿದ್ದಾಗ ಎಲ್ಲರೂ ಹತ್ರ, ಅವಶ್ಯಕತೆ ಇಲ್ಲಾರ್ದಾಗ ಪ್ರತಿಯೊಬ್ಬರು ಹತ್ತಿರ ಇದ್ರು ಕೂಡ ದೂರ ಅಂತ ಹೇಳ್ತಾರೆ. ಇಲ್ಲಿ ಈ ಮುನಿರ ಶರೀಫ್ ಇವ್ರೇನಿದಾರಲ್ಲ, ಮೃತ್ಯುಂಜಯ ದಿವಪ್ಪ ಕೊಂಬಾರ್ ಅಂತೇಳಿ, ಹಾಗೆ ಬಸವರಾಜ್ ರಾಮಪ್ಪ ಪೂಜೇರಿ ಅಂತೇಳಿ, ಹಾಗೆ ಆ ಹುಡುಗ 17 ವರ್ಷದ ಮುಸ್ತಾಫಾ ಅಂತೇಳಿ, ಇವು ನಾಲ್ವರನ್ನು ಕೂಡ ಇಲ್ಲಿ ಧಾರವಾಡ ಗ್ರಾಮೀಣ ಪೊಲೀಸರು ಕಮತ್ಗಿ ಅವರು ಅರೆಸ್ಟ್ ಮಾಡಿದ್ದಾರೆ. ಹ್ಯಾಂಡ್ಸ್ ಆಫ್ ಅವರಿಗೆ. ಇವರೆಲ್ಲ ಬಿದಿರುಗಟ್ಟಿಯವರು, ಅಲ್ಲಿ ಬೈಲಹೊಂಗಲದವರು. ಆತನನ್ನು ಹುಡುಕೇರಿಯಲ್ಲಿ ಖಲಾಸ್ ಮಾಡಿ ಇಲ್ಲಿ ತಂದು ಬಿಸಾಕಿ ಸಾಕ್ಷಿ ನಾಶ ಮಾಡ್ಲಿಕ್ಕೆ ಹೋಗ್ತಾರೆ. ಚಶ್ಮಾ ಒಂದು ಬಿಟ್ರೆ ಏನೂ ಸಿಕ್ಕಿರಲ್ಲ ಪ್ರಾಯಶಃ. ಅಲ್ಲಿ ಅದನ್ನ ನೋಡಿದ್ಮೇಲೆ ಇಷ್ಟೇ ಹೇಳೋದು, ನೀವು ಈ ರೀತಿ ಸುಟ್ಟು ಸಾಯೋದಾದ್ರೆ ಇಂಥ ಸಂಬಂಧಗಳು ಯಾಕೆ ಬೇಕು? ಈ ಕರಕಲಾಗಿದ ಒಂದು ಕಥೆ ಜೊತೆಗೆ ಈಗ SP ಅವರು ಏನು ಹೇಳ್ತಾರೆ ಅಂತ ಹೇಳಿ ಕೇಳಿ, ಹಾಗೆ ನಿಮ್ಮ ಹುಷಾರಿಯಲ್ಲಿ ನೀವು. ನಿನ್ನೆ ದಿನಾಂಕ 24ನೇ ತಾರೀಕು ಬೆಳಿಗ್ಗೆ ಸುಮಾರು 10:30 ಗಂಟೆಗೆ ನಮಗೆ ಯಾರು ಊರವರು ಮಾಹಿತಿ ನೀಡಿದ್ದಾರೆ. ರಾಮಾಪುರ ವಿಲೇಜ್, ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಸುಟ್ಟಿದ್ದು ಕಂಪ್ಲೀಟ್ಲಿ ಸುಟ್ಟಿದ್ದು ಒಂದು ಗಾಡಿ ಸಿಕ್ಕಿದೆ ಅವರಿಗೆ. ತಕ್ಷಣ ನಮ್ಮ ಧಾರವಾಡ ಗ್ರಾಮೀಣ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಪಾಟ್ಗೆ ವಿಸಿಟ್ ನೀಡಿದ್ದಾರೆ. ಆವಾಗ ಅವರು ನಮಗೆ ಮಾಹಿತಿ ಕೊಡ್ತಾರೆ, ಇದರಲ್ಲಿ ಒಂದು ಗಾಡಿ ವ್ಯಾಗನಾರ್ ಕಂಪ್ಲೀಟ್ಲಿ ಬರ್ನ್ ಆಗಿದೆ ಮತ್ತು ಅದರ ಒಳಗಡೆ ಒಂದು ಬಾಡಿದು ಭಾಳ ಪಾರ್ಷಿಯಲ್ ರಿಮೇನ್ ಇದೆ. ತಕ್ಷಣ ನಾವೆಲ್ಲ ಹಿರಿಯ ಅಧಿಕಾರಿಗಳು ಜಿಲ್ಲಾ ಮಟ್ಟದ್ದು ಹೋಗಿ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೇವೆ. ಗಾಡಿ ನಂಬರ್ K24N0383. ಗಾಡಿ ಬಗ್ಗೆ ನಾವೇ ಪರಿಶೀಲನೆ ಮಾಡಿದೆ. ಗಾಡಿ ಓನರ್ ಹೆಸರು ಬಂದಿದೆ ನಮಗೆ ರಾಜು ಬೋಳಶೆಟ್ಟಿ ಅಂತ, 54 ವರ್ಷ. ಅವ್ರದ್ದು ಸಾಕಿನ ಹುಡುಕೇರಿ ಊರು, ಒಕ್ಕಲ್ತನ ಮಾಡ್ತಾರೆ. ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬೆಳಗಾಂಗೆ ಮಾಹಿತಿ ಕೆಳಗೆ ಹೋದರೆ ಅಲ್ಲಿನೂ ಅವರು 23ನೇ ತಾರೀಕು ನೈಟಿಂದ ಅವರು ಪತ್ತೆ ಆಗಿಲ್ಲ. ಹಾಗೆ ನಾವೇ ಸಸ್ಪೆಕ್ಟ್ ಮೇಲೆ ನಿನ್ನೆ ಸಾಯಂಕಾಲ ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ. 103 BNS ಅಂದರೆ ನಮ್ಮ ಹಳೆಯ IPC 302 IPCಯಲ್ಲಿ ಮರ್ಡರ್ ಕೇಸಲ್ಲಿ. ಇದರಲ್ಲಿ ನಾವೇ ಅನ್ನೋನ್ ಮೇಲೆ ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ. ಅದಾದಮೇಲೆ ಇನ್ವೆಸ್ಟಿಗೇಷನ್ ಮುಂದುವರ್ಸಾದ್ಮೇಲೆ ನಮಗೆ ಇದರಲ್ಲಿ ನಮ್ಮ ಟೆಕ್ನಿಕಲ್ ಬೇಸಿಸ್ ಮೇಲೆ ಕೆಲವು ಜನ ಮೇಲೆ ಕ್ಲೂ ಸಿಕ್ಕಿದೆ. ಕ್ಲೂ ಬೇಸಿಸ್ ಮೇಲೆ ಈಗ ನಾವೇ ಇವತ್ತು 3 ಜನಗೆ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ನಾವೇ ಅವರಿಗೆ ಅರೆಸ್ಟ್ ಮಾಡ್ತಾಯಿದ್ದೀವಿ, ಇನ್ನೂ ಕರ್ಕೊಂಡು ಬರ್ತಾಯಿದ್ದೀವಿ. ಬಟ್ ನಿನ್ನೆ ನೈಟ್ ನಮಗೆ ಮಾಹಿತಿ ಬಂತು ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದರಲ್ಲಿ ಇನ್ನೊಬ್ಬರೇ ಆರೋಪಿ ಇದ್ದಾರೆ. ಡೀಟೇಲ್ಸ್ ಸ್ವಲ್ಪ ಅಂಡರ್ ಇನ್ವೆಸ್ಟಿಗೇಷನ್ ಇರೋದು ಕೇಸಿಂದ ಇಮಿಡಿಯೇಟ್ಲಿ ಕೊಡೋಕ್ಕೆ ಆಗಲ್ಲ. ಮೇನ್ ಕಾರಣ ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಒಂದು ಪರ್ಸ್ನಲ್ ರೈವಲ್ರಿ ಅಂತ ಬರ್ತಾಯಿದೆ. ಅವರು ಆಪ್ಸಿ ಏನು ಜಗಳ ಇತ್ತು,
ಬಟ್ ಡೀಟೇಲ್ ನಮಗೆ ಸ್ವಲ್ಪ ಟೈಮ್ ಇದ್ದರೆ ನಾವೇ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಅದರಲ್ಲಿ ಇನ್ಕ್ವೈರಿ ಮಾಡ್ತೀವಿ. ಇನ್ಕ್ವೈರಿ ಆದಮೇಲೆ ನಮಗೆ ಗೊತ್ತಾಗತ್ತೆ. ಬಟ್ ಈ ಮರ್ಡರ್ ನಮ್ಮ ಸೋಕೋ ಅಧಿಕಾರಿಗಳು ಹೇಳಿದರೆ ಮಾಹಿತಿ ಪ್ರಕಾರ 23ನೇ ತಾರೀಕು ಸಾಯಂಕಾಲ ಅರೌಂಡ್ 8 ಹಾಕಿದೆ. ಅದಾದಮೇಲೆ ಈ ಬಾಡಿ ಆ ಗಾಡಿಗೆ ಹಚ್ಚಿ ನಮ್ಮ ಲಿಮಿಟ್ಸ್ಗೆ ಬಂದು ಅಲ್ಲಿ ಬೆಂಕಿ ಸುಟ್ಟಿದೆ. ಇದರಲ್ಲಿ ಭಾಳಷ್ಟು ಪ್ರಶ್ನೆಗಳು ಇದೆ, ಬಟ್ ಸದ್ಯಕ್ಕೆ ನಮ್ಮ ಹತ್ರ ಅಷ್ಟು ಹತ್ರ ಇಲ್ಲ. ನಾವೇ ತನಿಖೆ ಮುಂದುವರಿಸ್ತೀನಿ, ಅದಾದಮೇಲೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಇದು ಮೋಸ್ಟ್ಲಿ ಆಗಿದೆ ಉಡುಕೇರಿ ವಿಲೇಜ್, ಬೆಳಗಾಂ ಡಿಸ್ಟ್ರಿಕ್ಟ್, ಬಾಳಂಗಲ್ ತಾಲೂಕು. ಈ ಮೂಮೆಂಟ್ ಸದ್ಯಕ್ಕೆ ನಮಗೆ ಏನು ಮಾಹಿತಿ ಇದೆ, ಅರೌಂಡ್ ಲೇಟ್ ನೈಟ್ 2 ಗಂಟೆಗೆ ಅಲ್ಲಿಂದ ವೆಹಿಕಲ್ ಮತ್ತು ಬಾಡಿ ತಂದಿದ್ದಾರೆ ಇಲ್ಲಿ. ಸದ್ಯಕ್ಕೆ ಒಂದೇ ವೆಹಿಕಲ್ ಕಂಡು ಬರ್ತಾ ಇದೆ, ಬಟ್ ಇನ್ನೊಂದು ವೆಹಿಕಲ್ ಇದೆ ಫಾಲೋ ಮಾಡೋರು, ಅವರು ನಾವೇ ಕನ್ಫರ್ಮ್ ಮಾಡಿಸ್ತಾ ಇದ್ದೀವಿ. ಅದು ನಾವೇ ಆರೋಪಿಗೆ ಈಗ ವಶಕ್ಕೆ ಪಡೆದ ತಕ್ಷಣ ಎನ್ಕ್ವೈರಿ ಮಾಡ್ತೀವಿ. ಅದಾದಮೇಲೆ ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ತನಕ ನಾವೇ ಮಾಹಿತಿ ಇರುತ್ತೆ. ಕಾರಣ ಅದು ಈಗ ಫುಲ್ ಇನ್ಕ್ವೈರಿ ಆಗಿಲ್ಲ, ಬಟ್ ಯಾವುದು ಪರ್ಸನಲ್ ಲೈವಲ್ಲಿ ಥರ ಕಂಡು ಬರ್ತಾ ಇದೆ. ಡೀಟೇಲ್ಡ್ ಕಾರಣ ನಾವೇ ಮೋಸ್ಟ್ಲಿ ಸ್ವಲ್ಪ ಟೈಮ್ ಆದಮೇಲೆ ಹೇಳ್ಬೋದು. ಈ ಬಾಡಿ ಹೆಂಗಿದೆ ಅಂದರೆ ಅಲ್ಲಿ ಪೂರ್ತಿ ಡಿಕಂಪೋಸ್ ಆಗಿದೆ ಬಾಡಿ, ಅಂದರೆ ಪೂರ್ತಿ ಬರ್ನ್ ಆಗಿದೆ ಆ್ಯಕ್ಚುಲಿ. ಸೊ ಈಗ FSLಗೆ ಕಳ್ಸೋಕ್ಕೆ ಆಗಲ್ಲ. ಅಲ್ಲಿ FSL ಅವರು ಬಂದು FSLಂದ ಒಂದು ಸ್ಪೆಷಲ್ ಟೀಮ್ ಬಂದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮತ್ತು ಎವಿಡೆನ್ಸ್ ಲಿಫ್ಟ್ ಮಾಡಿದ್ದಾರೆ. ಹೆಣ್ಣು ಮಗಳ ವಿಚಾರವಾಗಿ ಪ್ಲಾನ್ ಮಾಡಿದಾರಂತ ಮಾಹಿತಿ ಇತ್ತು. ಇನ್ನು ಕನ್ಫರ್ಮ್ ಮಾಡಬೇಕು. ನಾವೇನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಸಮಯ ನಂತರ ಎಲ್ಲ ಡೀಟೇಲ್ಸ್. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.